ಸ್ನೇಹಿತರೆ, ನಾನು ಆನ್ಲೈನ್ ಕ್ಲಾಸಸ್ ಅಂತೂ ಮಾಡ್ತಾ ಬರ್ತಾ ಇದ್ದೀನಿ. ಆನ್ಲೈನ್ ವರ್ಕ್ಶಾಪ್ಸು ತುಂಬ ಹಿಂದೆ ಮಾಡಿದ್ದೆ, ಆದರೆ ಕಳೆದ 2 ತಿಂಗಳಲ್ಲಿ 5 ವರ್ಕ್ಶಾಪ್ ಮಾಡಿಬಿಟ್ವಿ. ಮುಂದೆ ಲೀಡರ್ಶಿಪ್ಪು ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್ಟು ಮಾಡೋಣ ಅಂತ ಇದ್ದೇವೆ. ಅದ್ರ ಮುಂಚೆ ನಿಮಗೆ ಗೊತ್ತಾಗಬೇಕಲ್ಲ ಈ 5 ವರ್ಕ್ಶಾಪ್ ಹೇಗಾಯಿತು ಅಂತ. 1-2 ವರ್ಷಾಪ್ ಬಂದವರು ಎಲ್ಲ ಮಾತಾಡ್ತಾರೆ ಈಗ. ನಮ್ಮ ಈ, ಈ ನೇತ್ರಾವತಿಯವರು ಇಲ್ಲಿ ಬಂದಿರೋರೆಲ್ಲ ಅವರ ಅನಿಸಿಕೆನೂ ಕೂಡ ದಾಖಲೆ ಮಾಡಲಿ ಅನ್ನೋದಕ್ಕೋಸ್ಕರ ನಿರೂಪಣೆ ಮಾಡಕ್ಕೆ ಹೇಳಿದ್ದೀನಿ. ನೇತ್ರಾವತಿ, ಓ ಟು ಯು. ನನ್ನ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಹೇಳ್ತೀನಿ. ಮತ್ತೆ ಇವ ಆನ್ಲೈನ್ ವರ್ಕ್ಶಾಪ್ ದಿಂದ ಸಾಕಷ್ಟು ಲಾಭ ಆಗಿದೆ ನನಗಂತೂ. ಮತ್ತು ನೀವು ಇಲ್ಲಿ ಸಾಕಷ್ಟು ಲಾಭ ಪಡ್ಕೊಂಡಂತ ಸ್ನೇಹಿತರು ಇದ್ದಾರೆ. ಒಬ್ಬೊಬ್ಬರನ್ನು ಮಾತಾಡ್ಸೋತ ಹೋಗೋಣ. ಇವಾಗ ಮೊದಲನೇದಾಗಿ ನವೀನ್ ಕುಮಾರ್ ಸರ್, ಈ ನೀವು ವರ್ಕ್ಶಾಪ್ ದಿಂದ ನಿಮ್ಗೆ ಏನ್ ಲಾಭ ಆಗಿದೆ ಅನ್ನೋದು ಹೇಳ್ಬಹುದಾ? ನಮಸ್ತೆ ಹಾ ಸರ್. ಮೇಡಮ್, ಖಂಡಿತ. ನಮಸ್ತೆ ಮೇಡಮ್. ಮೇಡಮ್, ಹೇಳ್ಬೇಕು ಅಂದ್ರೆ ನಮ್ಗೆ ಸರ್ದು ಒಂದೊಂದು ವರ್ಕ್ಶಾಪ್ ಕೂಡ ಮಿನಿಮಮ್ ಅಂದ್ರೂ ನಮ್ಗೊಂದು ಅದ್ಭುತವಾದ 10 ಬುಕ್ಸ್ಗಳು ಓದಿದಷ್ಟು ಅನುಭವ ಆಗ್ತಿದೆ ಮೇಡಮ್. ಮತ್ತೆ ಅವರು ಪ್ರಾಕ್ಟಿಕಲ್ ಆಗಿ ನಮ್ಗೆ ಹೇಳ್ತಾ ಹೋದಾಗ ಆ ಕ್ಷಣಕ್ಕೆ ಅವ್ರ ಎಲ್ಲಾ ವಿಷಯಗಳು ನಮ್ಗೆ ಗ್ರಹಿಸ್ತಾ ಕೇಳ್ತಾ ಕೇಳ್ತಾನೆ ಬದಲಾವಣೆ ಆಗ್ತಾನೆ ಇರುತ್ತೆ ಮನ್ಸಲ್ಲಿ. ಅಂದ್ರೆ ಅಷ್ಟು ಎಫೆಕ್ಟಿವ್ ಆಗಿ ವಿಷಯಗಳಿದೆ, ಮತ್ತೆ ಅಷ್ಟೇ ನಮ್ಮಲ್ಲಿ ಬದಲಾವಣೆನೂ ಆಗ್ತಾ ಹೋಗುತ್ತೆ ಮೇಡಮ್. ಈಗ ನಿಜ ಹೇಳ್ಬೇಕು ಅಂತಂದ್ರೆ ನಮ್ಗೆ ಎಷ್ಟೋ ವಿಷಯಗಳು ಗೊತ್ತಿಲ್ಲದೆ ಇರೋದು, ಅಂದ್ರೆ ಸಾಮಾನ್ಯವಾಗಿ ನಾವು ಈಗ ಉದಾಹರಣೆ ಕೊಡೋದಾದ್ರೆ ಒಂದ್ ಯಾವ್ದೋ ರೋಡ್ ಅಲ್ಲಿ ಹೋಗ್ತಾ ಇರ್ತೀವಿ ಅನ್ಕೊಳ್ಳೋಣ. ನಮ್ಗೆ ಎಷ್ಟೋ ಜನರಿಗೆ ಅದನ್ನ ಹೆಂಗ್ ಡ್ರೈವ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಆದ್ರೆ ನಾವು ಪರ್ಫೆಕ್ಟ್ ಆಗಿ ನಾವ್ ಹೆಂಗ್ ಚಾಲನೆ ಮಾಡ್ಬೋದು ಜೀವನನ, ಲೈಫ್ ನ, ಅಥವಾ ಎಲ್ಲಾ ಸನ್ನಿವೇಶಗಳನ್ನ ಅಂತ ಅದ್ಭುತವಾಗಿ ಹೇಳ್ಕೊಡುತ್ತೆ ನಮ್ಗೆ. ನಿಜವಾಗ್ಲೂ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಯ್ತು ಅಂತಂದ್ರೆ ಅದೇ ಟೈಮೇ ಸಾಕಾಗಲ್ಲ, ಅಷ್ಟೊಂದು ನಂಗಂತೂ ಯೂಸ್ಫುಲ್ ಆಗಿದೆ. ಧನ್ಯವಾದಗಳು ಸರ್. ನಿಮ್ಮ ಅನಿಸಿಕೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಈಗ ಒಂದು ರೋಡ್ ನಾವು ಹೋಗ್ಬೇಕಾದ್ರೆ ನಮ್ದು ಹೆಂಗಂಗೋ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ಒಂದು ಕ್ರಮಬದ್ಧವಾಗಿ ಡ್ರೈವ್ ಮಾಡ್ಕೊಂಡು ಜ್ಞಾನವನ್ನು ತಿಳ್ಕೊಂಡು ನಮ್ಮ ಜೀವನದಾಗ ನಾವು ಸಕ್ಸಸ್ ಮಾಡ್ಕೊಂಡು ಮುಂದುವರಿಬಹುದ ಅಂತ ಸರ್ ಅವ್ರ ಜ್ಞಾನದಿಂದ ಸಾಕಷ್ಟು ಮಾರ್ಗದರ್ಶನದಿಂದ ತಿಳಿತದ ಅಂತ ಹೇಳ್ತಾ, ಈಗ ಶೈಲಜಾ ಮೇಡಮ್ ಅವರು ಈ ಅನಿಸಿಕೆ, ತಮ್ಮ ಅನಿಸಿಕೆ ಏನ್ ಹೇಳ್ತೀರಾ ವರ್ಕ್ಶಾಪ್ ದಿಂದ? ನಮಸ್ತೆ ಮೇಡಮ್. ನಾನು ಸರ್ 5 ವರ್ಕ್ಶಾಪ್ ನಲ್ಲಿ ಪಾಲ್ಗೊಂಡಿದ್ದೆ ಮೇಡಮ್. ನನ್ಗೆ ಒಂದೊಂದು ವರ್ಕ್ಶಾಪ್ ಇಂದನೂ ಒಂದೊಂದು ಹೊಸ ಹೊಸ ವಿಷಯಗಳು ತಿಳಿತು. ಒಂದು ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನತಕ್ಕಂಥದ್ದು ಒಂದು ವರ್ಕ್ಶಾಪ್ ನಲ್ಲಿ ಕಮ್ಯುನಿಕೇಶನ್ ಮಹತ್ವ ಅಂತಕ್ಕಂಥದ್ದು ತಿಳ್ಕೊಂಡ್ವಿ. ಹಾಗೆ ಮನೋಭಾವನೆ ಬಗ್ಗೆ ತಿಳ್ಕೊಂಡು ಸಕಾರಾತ್ಮಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳುವ ಅಗತ್ಯತೆಯನ್ನ ಇನ್ನೂ ಚೆನ್ನಾಗಿ ಅರ್ಥ ಆಯ್ತು ಮೇಡಮ್. ನಮ್ಮ ಬದುಕಿನಲ್ಲಿ ಸನ್ನಿವೇಶಗಳನ್ನ ನಾವು ಹೇಗೆ ಸಕಾರಾತ್ಮಕತೆಯಿಂದ ಎದುರಿಸ್ಬೋದು ಅಂತ. ಹಾಗೆ ಅನಗತ್ಯ ಬಿಡುವುದು, ಆ ವರ್ಕ್ಶಾಪ್ ನಲ್ಲಿ ನಾವು ಏನು ಅನಗತ್ಯಗಳನ್ನ ದಿನನಿತ್ಯದ ಕೆಲಸದಲ್ಲಿ ನಾವು ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ನಮ್ಗೆ ಸ್ಪಷ್ಟವಾಗಿ ತಿಳಿಯಕ್ ಶುರುವಾಯ್ತು. ಇನ್ನು ಹೆಚ್ಚಿನ ಜ್ಞಾನ ಬರಕ್ ಶುರುವಾಯ್ತು. ಹಾಗಾಗಿ ಅವುಗಳನ್ನ ನಾವು ಬಿಡ್ತಾ ಹೋಗಿದ್ರಿಂದ ಸಮಯದ ಸದುಪಯೋಗ ಆಗ್ತಾ ಇದೆ. ಹೀಗೆ ನಾವು ಈ ಒಂದು ಗುರಿಗಳೆಡೆಗೆ ಗುರಿ ಇಡಿ ಅಂತಕ್ಕಂಥ ಒಂದು ವರ್ಕ್ಶಾಪ್ ನಲ್ಲಿ ಪಾಲ್ಗೊಂಡಿದ್ರಿಂದ ನಾವು ಗೋಲ್ ಸೆಟ್ಟಿಂಗ್ ಹೇಗ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ಅದ್ರ ಬಗ್ಗೆ ಅರ್ಥ ಆಯ್ತು. ಇನ್ನ ಲಾಸ್ಟ್ ವರ್ಕ್ಶಾಪ್ ಅಂತೂ ತುಂಬಾ ಚೆನ್ನಾಗಿತ್ತು ಮೇಡಮ್. ಸಂತೋಷದ ಬಗ್ಗೆ, ನಾವು ಸಂತೋಷದ ಅನ್ವೇಷಣೆ ಪ್ರತಿಯೊಬ್ಬ ಮನುಷ್ಯನ ಗುರಿಯಾಗಿರುತ್ತೆ. ಹಾಗೆ ನಾವು ಸಣ್ಣ ಸಣ್ಣ ವಿಷಯದಲ್ಲೂ ಕೂಡ ಪ್ರತಿನಿತ್ಯ ನಮ್ಮ ಸಾಧಾರಣ ಅಂತಕ್ಕಂತ ಸನ್ನಿವೇಶವನ್ನು ಕೂಡ ಅದನ್ನ ಸಂತೋಷದ ಒಂದು ಭಾಗವಾಗಿ ಹೇಗೆ ಮಾರ್ಪಡಿಸ್ಕೋಬಹುದು ಅಂತ ತಿಳ್ಕೊಂಡ್ವಿ ಮೇಡಮ್. ಒಟ್ಟಾರೆಯಾಗಿ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಈ 5 ವರ್ಕ್ಶಾಪ್ಗಳು ನನ್ಗೆ ತುಂಬಾ ಸಹಾಯಕ ಆಯ್ತು ಮೇಡಮ್. ಧನ್ಯವಾದಗಳು. ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಒಂದೊಂದು ವರ್ಕ್ಶಾಪ್ ನಿಂದ ಏನೇನ್ ಲಾಭ ಐತೆ ಅನ್ನೋದು ತುಂಬಾ ಸುಂದರವಾಗಿ ವರ್ಣನೆ ಮಾಡ್ಕೊತ ಬಂದ್ರಿ. ಯಾಕಂದ್ರೆ ಗುರಿಗಳೆಡೆಗೆ ಗುರಿ ಅಂದ್ರೆ ಗುರಿ ಯಾವ ತರ ನಾವು ಇಟ್ಕೊಂಡೇವ್ ಅಂದ್ರೆ ಮನುಷ್ಯ ಯಾವ ತರ ಸಕ್ಸಸ್ಫುಲ್ ಆಗಿ ಗುರಿ ಮುಟ್ಟಬಹುದು, ಸೂತ್ರಗಳು, ಫಾರ್ಮುಲಾ ಏನೇನೋ ಹೇಳ್ತಾ ಬರ್ತಿರ್ತಾರ ಸರ್ ಅವ್ರ ತಮ್ಮದೇ ಆದ ಒಂದು ಶೈಲಿಯಲ್ಲಿ. ಇನ್ನ ಹೇಳ್ತಾ ಇದ್ರ ಅವ್ರ ಸರ್ ಇನ್ನ ಕೇಳ್ಬೇಕೇ ಅನಿಸ್ತಿರ್ತದ. ಅಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ. ಯಾಕೆ ನಮ್ಗ ನೀವು ಅನುಭವ ತಗೊಂಡಿದ್ದೇವೆ ಇಲ್ಲಿ ಸಾಕಷ್ಟು ಜನ ಅಂತ ಹೇಳ್ತಾರೆ. ಈ ವಿಷಯದ ಕುರಿತು ಹಂಗ್ಯಾಮ್ ಅವ್ರು ಏನ್ ಹೇಳ್ತಾರ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಸರ್ ವರ್ಕ್ಶಾಪ್ ನಾನು 3 ಕ್ಲಾಸ್ನ ಅಟೆಂಡ್ ಆಗಿದ್ದೀನಿ. ಒಂದು ಕಮ್ಯುನಿಕೇಶನ್ ಇದ್ರೊಳಕ ಆಗಿದ್ದೀನಿ. ಹಾಗೆ ಒಂದು ಸುತ್ತ ಮನಸ್ಸಿನಿಂದ ಅಂದ್ರೆ ಸಕಾರಾತ್ಮಕವಾಗಿ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನ ಸರ್ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಅನ್ವಾಂಟೆಡ್ ಬಗ್ಗೆನೂ ನಮ್ಗ ಯಾವ ವಿಷಯ ನಮಗ್ ಬೇಕು, ಯಾವ್ದು ವಿಷಯ ನಮಗ್ ಬೇಡ ಅಂತ ಹೇಳಿ ತಿಳ್ಕೊಳಕ್ಕೂ ಕೂಡ ನಮ್ಗೆ ಸರ್ ವರ್ಕ್ಶಾಪ್ ಹೇಳ್ಕೊಟ್ರು. ಇದು 4 ತಾಸು ವರ್ಕ್ಶಾಪ್ ಇದ್ರೂ ಕೂಡ ಅದು ನಮ್ಗೆ 4 ತಾಸಿಂದು 40 ವರ್ಷದ ಇತಿಹಾಸನೇ ನಮ್ಗೆ ತಿಳಿಸಿಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಯಾಕಂದ್ರೆ ಸರ್ ಪ್ರತಿ ಒಂದು ಪಾಯಿಂಟು
ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ ಅದನ್ನ ನಾವು ಪ್ರತಿ ಒಂದು ವರ್ಕ್ಶಾಪ್ನ ನಮ್ಮ ಜೀವನದಾಗ ನಾವು ಅಳವಡಿಸಿಕೊಂಡ್ಬಿಟ್ರೆ ನಾವು ಜೀವನದಾಗ ಏನಾದ್ರೂ ಸಾಧನೆ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಈಗ ಸಕಾರಾತ್ಮಕವಾಗಿ ನಾವು ಬದುಕಬೇಕಂತಂದ್ರ ನಮ್ಮಲ್ಲಿ ಇರುವಂತ ನಕಾರಾತ್ಮಕ ನಾವು ಬಿಟ್ಟಾಗ ನಾವು ಸಕಾರಾತ್ಮಕವಾಗಿ ಬದುಕುತ್ತೇವೆ. ನಮ್ಮ ಮುಂದಿನ ಕಾರ್ಯ ಚಟುವಟಿಕೆ ಯಾವುದೇ ಇದ್ರೂ ಕೂಡ ಕಾರ್ಯ ನಿರ್ವಹಿಸ್ಬೋದು. ಅದು ಅದನ್ನ ಚೆನ್ನಾಗಿ ನಾವು ಮಾಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದರಿಂದ ನಾ ತುಂಬಾ ತಿಳ್ಕೊಂಡಿದ್ದೇನಂತಂದ್ರೆ ನಾನು ಯಾವಾಗೂ ಸಕಾರಾತ್ಮಕವಾಗಿ ಇರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಮ್ಯಾಮ್. ಇನ್ನೊಂದು ಅನ್ವಾಂಟೆಡ್ ಇನ್ಪುಟ್ ಔಟ್ಪುಟ್, ಯಾಕಂತಂದ್ರೆ ನಾವು ಪ್ರತಿ ಒಂದು ವಿಷಯನೂ ತಲೆಯೊಳಗೆ ಹಾಕೊಂಡು ನಮ್ಮ ಆರೋಗ್ಯ ನಾವೇ ಕೆಡ್ಸ್ಕೊಳಕ ಈಗ ಜಾಸ್ತಿ ಆಗ್ತೀವಿ. ಯಾಕಂದ್ರೆ ನಮ್ ಕೈಯಾಗ ಮೊಬೈಲ್ ಇತ್ತಂದ್ರೆ ನಾವು ಚಲೋದು ಯಾವ್ದು ನೋಡ್ಕೊಳಂಗಿಲ್ಲ. ಅದನ್ನ ಯಾವ್ದು ನೆಗೆಟಿವ್ ಇರುತ್ತೆ ಜಾಸ್ತಿ ಅದನ್ನೇ ನೋಡ್ತೀವಿ, ರೀಲ್ಸ್ ನೋಡ್ತೀವಿ, ಅದ್ ನೋಡ್ತೀವಿ. ಅದನ್ನ ಬಿಟ್ಟು ನಮ್ಗೆ ಯಾವ್ದು ಯೂಸ್ ಆಗುತ್ತೆ ಅದಷ್ಟೇ ನಾವು ನೋಡ್ಕೊಳೋಣ. ಈ ಉಳ್ಕಿದೆಲ್ಲ ನೆಗೆಟಿವ್ ಇದ್ದಿದ್ದೆಲ್ಲ ನೋಡಿ ನಮ್ ಟೈಮ್ನ ನಾವ್ ಯಾಕೆ ವೇಸ್ಟ್ ಮಾಡ್ಕೋಬೇಕಂತ ಸರ್ ಹೇಳ್ಕೊಟ್ರು. ಅದು ತುಂಬಾ ಚೆನ್ನಾಗಿತ್ತು. ಹಾಗೆ ಮನೆಯೊಳಗ ಯಾವ ರೀತಿ ನಾವು ಅನ್ವಾಂಟೆಡ್ ವಸ್ತುಗಳು ಮಾತ್ರ ಇಡ್ಬೇಕು, ಯಾವ ವಸ್ತು ನಮ್ಗೆ ಬೇಡ ಅದನ್ನ ಹೊರಗೆ ಹಾಕ್ಬೇಕಂತ ಕೂಡ ಹೇಳ್ಕೊಟ್ರು. ಯಾಕಂತಂದ್ರೆ ಅದನ್ನ ಬರೇ ಮನಿದ ಬಗ್ಗೆ ಹೇಳಲಿಲ್ಲ ಅವರು, ನಮ್ಮಲ್ಲಿರುವಂತ ಮನಸ್ಥಿತಿ ಬಗ್ಗೆನೂ ಅವರು ಚರ್ಚೆ ಮಾಡಿ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ರು. ಹಾಗೆ ಗುರಿಗಳು ಯಾವ ರೀತಿ ಮುಟ್ಟಬೇಕಂತಂದ್ರೆ ಈಗ ಒಂದು ಬಸ್ ನಿಲ್ದಾಣಕ್ಕೆ ಹೋಗ್ಬೇಕಂದ್ರೆ ಅದು ಫಸ್ಟೇ ಡಿಸೈಡ್ ಮಾಡಿರುತ್ತೆ ಏನಂತ ಹೇಳಿ, ರೋಡ್ನಾಗ ನಾ ಸ್ಟೇಟ್ ಹೋಗಿ ಯಾವ ಬಸ್ಸಿಗೆ ನಿಲ್ದಾಣ ಮಾಡ್ಬೇಕಂತ ಹೇಳಿ. ಆ ರೀತಿ ನಮ್ಮ ಗುರಿಗಳು ಕೂಡ ಅದೇ ರೀತಿ ಒಂದ್ ಚಲೋ ಮಾರ್ಗದಲ್ಲಿ ಹೋಗಿ ಸಕಾರಾತ್ಮಕವಾಗಿ ಅದನ್ನ ಹೋಗಿ ಎಲ್ಲಿ ನಾವು ರಿಚ್ ಆಗ್ಬೇಕು ಅಲ್ಲಿ ನಾವು ರಿಚ್ ಮಾಡಿದಾಗ ನಮ್ ಕೆಲಸ ಎಲ್ಲ ಸಕ್ಸಸ್ಫುಲ್ ಆಗಕ್ಕಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಸರ್ ವರ್ಕ್ಶಾಪ್ನ ಪ್ರತಿ ಒಬ್ರು ಅಟೆಂಡ್ ಆಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾ 2 ಕ್ಲಾಸ್ನ ಮಿಸ್ ಮಾಡ್ಕೊಂಡೆ. ಯಾಕಂದ್ರೆ ಪ್ರತಿ ವಾರನೂ ನನಗೆ ಒಂದು ಕೆಲ್ಸದ ಮ್ಯಾಗ ಆಗ್ತಾ ಇದ್ದಾರೆ. ಈ ಸಂಡೇನು ಕೂಡ ಅಲ್ಲಿ ಹೋಗ್ಬೇಕಾಗ್ತೈತಿ. ನೆಕ್ಸ್ಟ್ ಸಂಡೆಯಿಂದ ಮತ್ತೆ ನಾ ಇನ್ನೂ ಯಾವ ಕ್ಲಾಸ್ ಮಿಸ್ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಇದೆ. 4 ತಾಸದ ವರ್ಕ್ಶಾಪ್ ಏನಿದೆಯಲ್ಲ ಅದು 40 ವರ್ಷದ ಇತಿಹಾಸನೇ ನಮ್ಗೆ ತಿಳಿಸಿ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಹಾಗಾಗಿ ಪ್ರತಿಯೊಬ್ರು ಈ ಕ್ಲಾಸ್ನ ಅಟೆಂಡ್ ಆಗ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ಸರ್ ಅವರ ಕ್ಲಾಸ್ನಲ್ಲಿ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡು ಒಂದೊಂದು ಸೆಂಟೆನ್ಸ್ ಅಳವಡಿಸ್ಕೊಂಡು, ಯಾಕಂದ್ರೆ ಮನುಷ್ಯ ಅನುಭವದಿಂದಾನೇ ಈ ತರ ಬಂದು ಬಿಡ್ತಾವ, ಬರೀ ಓದೋದ್ರಿಂದ ಬರೋದಿಲ್ಲ. ಅನುಭವ ಮಾಡ್ಕೊಂಡಿರಿ ಸಾಕಷ್ಟು. ಅದೇ ತರ ನಮ್ಮ ಮಂಜುಳಾ ಮೇಡಮ್ ಅವರು ಈ ವಿಷಯದ ಸರ್ ಅವರ ಅನಿಸಿಕೆ, ಕ್ಲಾಸ್ ಬಗ್ಗೆ ಅನಿಸಿಕೆ ಏನ್ ಹೇಳ್ತಾರೆ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ನಾವು ಮೊದಲನೇ ಕ್ಲಾಸು ಅಸರ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ದೃಢತೆಯ ಸಂವಹನ ಅಂತೇಳಿ. ಇದರಲ್ಲಿ ನಾವು ಒಬ್ಬ ವ್ಯಕ್ತಿ ಜೊತೆಗೆ ನಾವು ಹೇಗೆ ಸಂವಹನ ಮಾಡಬೇಕು ಮತ್ತು ಒಂದು ಸಮಾಜ ಜೊತೆಗೆ ನಾವು ಹೇಗೆ ಸಂವಹನ ಮಾಡಬೇಕು ಮತ್ತು ಅದರಲ್ಲಿ ನಾವು ಹೇಗೆ ಬದಲಾಗ್ತೀವಿ, ನಮ್ಮ ವ್ಯಕ್ತಿತ್ವ ಅಲ್ಲಿ ಹೆಂಗೆ ನಾವು ಶೈನ್ ಮಾಡ್ಕೊಳ್ತಾ ಹೋಗ್ಬೋದು ಅನ್ನೋದನ್ನ ಅಪಾರವಾದ ಅಂಶಗಳು, ಉದಾಹರಣೆಗಳನ್ನ ಎಲ್ಲ ಕೊಡ್ತಾ ಸರ್ ನಮ್ಗೆ ಹೇಳಿದ್ರು. ಆಮೇಲೆ ಎರಡನೇದು ಅನಗತ್ಯ ಬೇಡ ಅನ್ನೋದಂತೂ ತುಂಬಾ ಒಂಥರ ನಮ್ ಲೈಫಿಗೆ ತುಂಬಾ ಮುಖ್ಯವಾದ ವಿಷಯ ಮೇಡಮ್ ಅದು. ಯಾಕೆ ನಾವು ಬೇಡದೇ ಇರೋದನ್ನ ಮನಸ್ಸಿನ ತುಂಬಾ ತುಂಬಿಕೊಂಡೇ ನರಳ್ತಾ ಇದ್ದೀವಿ. ಅದನ್ನ ತೆಗೆದು ಹಾಕ್ರಿ ಅಂತ ಹೇಳೋರು ನಮ್ಗೆ ಯಾರು ಇಲ್ಲ. ಆದ್ರೆ ಇಂಥ ಕ್ಲಾಸ್ಗಳಲ್ಲಿ ಅಥವಾ ಸರ್ ಅಂತ ಗುರುಗಳಲ್ಲಿ ನಮ್ಗೆ ಇಂಥ ಅನಗತ್ಯಗಳನ್ನ ತೆಗೆದು ಹಾಕೋದು ಹೇಗೆ ಅನ್ನೋದು ಕೂಡ ಗೊತ್ತಾಯ್ತು. ಮುಖ್ಯವಾಗಿ ನಮ್ಮ ಮನಸ್ಸಿನಲ್ಲೇ ತುಂಬಾ ನಮ್ಗೆ ಅನಗತ್ಯಗಳು ತುಂಬಿಕೊಂಡು ನಾವು ನಮ್ಮ ಜೀವನ ಹಾಳು ಮಾಡ್ಕೋತಾ ಇದ್ವಿ. ಮತ್ತು ನಮ್ಮ ಏನು ಗುರಿ ಒಂಥರ ಒಂದು ಇದನ್ನೇ ಇರಲ್ಲ ನಮ್ಗೆ. ಆ ರೀತಿ ಬದುಕ್ತಾ ಇರ್ತೀವಿ, ಅಂದ್ರೆ ದಾರಿ ತಪ್ಪದವ್ರ ತರ ಬದುಕ್ತಾ ಇರ್ತೀವಿ. ಹಾಗಾಗಿ ಇಂಥ ಅನಾಗತ್ಯಗಳನ್ನ ತೆಗಿತಾ ಹೋದ್ರೆ ನಾವು ಒಳ್ಳೆ ಜೀವನ ಮಾಡ್ಬೋದು. ಮತ್ತು ಗುರಿಗಳೆಡೆಗೆ ಗುರಿ ಇಡಿ, ಇದು ಅಷ್ಟೇ ಮೇಡಮ್. ನಮ್ಗೆ ಗುರಿ ಇರ್ಲಿಲ್ಲ ಅಂತಂದ್ರೆ ಬದುಕನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಯಾವ್ದೋ ಒಂದು ಗುರಿ ಇದ್ರೆ, ಉದಾಹರಣೆಗೆ ನಾನು 10 ಗಂಟೆ ಕ್ಲಾಸಿಗೆ ಹೋಗ್ಬೇಕು ಅಂತಿದ್ರೆ ಬೇಗ 6 ಗಂಟೆಗೆ ಎದ್ದು ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ನನ್ಗಿನ್ ಬೇಗ ಅಡಿಗೆ ತಿಂಡಿ ಊಟ ಈ ತರದೆಲ್ಲ ಮಾಡ್ಕೊಂಡು ಬಾಕ್ಸ್ ತುಂಬ್ಕೊಂಡು ಹೋಗ್ತೀನಿ. 10 ಗಂಟೆ ಕ್ಲಾಸೇ ಇಲ್ಲ ಅಂತ ಅಂದಾಗ ಸೋಂಬೇರಿ ತರ 8 ಗಂಟೆವರೆಗೂ ಮಲಗ್ತೀನಿ. ಹಂಗೆ ಗುರಿ ಇಲ್ದೇ ಇರೋ ಬದುಕು ವೇಸ್ಟ್ ಮೇಡಮ್. ಆ ಗುರಿಗಳೆಡೆಗೆ ಗುರಿ ಇಡೋದು ಹೇಗೆ ಅನ್ನೋದನ್ನ ಸರ್ ಅಪಾರವಾದ ಉದಾಹರಣೆಗಳನ್ನ ಕೊಡ್ತಾ ನಮ್ಗೆ ತುಂಬಾ ಒಂಥರ ಮನಸ್ಸಿನಲ್ಲಿ ತುಂಬೋ ಹಾಗೆ ಮಾಡಿದ್ರು. ಹೀಗಾಗಿ ನಾನು ಅಟೆಂಡ್ ಆದಂತ 3-4 ವರ್ಕ್ಶಾಪ್ಗಳು ನನಗೆ ತುಂಬಾ ಉಪಯೋಗ ಆಯ್ತು ಮೇಡಮ್. ನಾನು ತುಂಬಾ ನನ್ನ ಲೈಫಲ್ಲಿ ಅವನ್ನೆಲ್ಲ ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳಿ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಮೇಡಮ್.